ಒಟ್ಟಾರೆ ಹೇಳೋದಾದ್ರೆ 9 ಜನ ಹಾಲಿ ಸಂಸದರು ಕಂಟೆಸ್ಟ್ ಮಾಡ್ತಿದ್ದಾರೆ. 237 ಜನ ಅಭ್ಯರ್ಥಿಗಳು ಕರ್ನಾಟಕದಲ್ಲಿ ಈ ಚುನಾವಣೆಯಲ್ಲಿ ತಮ್ಮ ಭವಿಷ್ಯಕ್ಕೆ ಒಂದು ಕ್ವಶನ್ ಮಾರ್ಕ್ ಏನಾಗುತ್ತೆ ಅಂತ ಕಾಯ್ತಿದ್ದಾರೆ. ಶಿವಮೊಗ್ಗ, ವಿಜಯಪುರ ಮತ್ತು ಉತ್ತರ ಕನ್ನಡ ಈ 3 ಭಾಗದಲ್ಲಿ ದೋಸ್ತಿ ಪಕ್ಷಗಳಲ್ಲಿ ಜೆಡಿಎಸ್ ಕಂಟೆಸ್ಟ್ ಮಾಡ್ತಾ ಇದೆ. ಮಿಕ್ಕೆಲ್ಲ ಭಾಗದಲ್ಲೂ ಕೂಡ ಕಾಂಗ್ರೆಸ್ನವರು ಕಂಟೆಸ್ಟ್ ಮಾಡ್ತಿದ್ದಾರೆ. ಅದಕ್ಕೆ ಎಷ್ಟರ ಮಟ್ಟಿಗೆ ಉತ್ತರ ಕರ್ನಾಟಕ ಅಂದಾಗ ಎಲ್ಲೊಂದು ಕಡೆ ಬಿಜೆಪಿಗೆ ಹಿಡ್ತಾ ಇದೆಯಪ್ಪ ಅಂತ ನಾವು ಹೇಗೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ಗೂ ಅಥವಾ ಕಾಂಗ್ರೆಸ್ಗೂ ಹಿಡ್ತಾ ಇದೆ ಅಂತೀವಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದಷ್ಟು ಭದ್ರ ಕೋಟೆಯನ್ನು ಇಟ್ಕೊಂಡಿದ್ದಾರೆ ಹಲವಾರು ಕ್ಷೇತ್ರಗಳಲ್ಲಿ. ಅದನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತಾ? ಇದೆಲ್ಲ ಕ್ವಶನ್ ಮಾರ್ಕ್ ಈ ಕ್ಷಣಕ್ಕೆ ಕಾಡ್ತಾ ಇದೆ. ಲೆಟ್ಸ್ ಸಿ, ಸರಿಸುಮಾರು 2,43,00,000 ಜನ ಎಲ್ಲ ಮತದಾರರು ಏನ್ ನಿರ್ಧಾರ ಮಾಡ್ತಾರೆ ಅಂತ. ಹಾಗಾದ್ರೆ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ನಾವೇನ್ ಮಾತಾಡ್ತೀವಿ, BSK ಅಂತ ಏನ್ ಮಾತಾಡ್ತೀವಿ, ಬಳ್ಳಾರಿ, ಶಿವಮೊಗ್ಗ ಮತ್ತು ಕಲಬುರಗಿ ಅಂತ. ಮೊದಲಿಗೆ ಶಿವಮೊಗ್ಗ ಭಾಗಕ್ಕೆ ಹೋಗೋಣ. ಶಿವಮೊಗ್ಗದಲ್ಲಿ ಈಗಾಗಲೇ ಪ್ರಸ್ತಾಪ ಮಾಡಿರೋ ಹಾಗೆ ಇಬ್ಬರು ಕೂಡ ಮಾಜಿ ಮುಖ್ಯಮಂತ್ರಿಗಳ ಪುತ್ರರು ಮಗದೊಮ್ಮೆ, ಐ ರಿಪೀಟ್, ಮಗದೊಮ್ಮೆ ತಮ್ಮ ಅದೃಷ್ಟ ಪರೀಕ್ಷೆಗೆ ನಿಂತಿದ್ದಾರೆ. ಒಬ್ಬರು ಹಾಲಿ ಸಂಸದರಾಗಿರುವಂತಹ ಮಾನ್ಯ BS ಯಡಿಯೂರಪ್ಪನವರ ಪುತ್ರ BY ರಾಘವೇಂದ್ರ. ಮಗದೊಬ್ಬರು ಈ ಬಾರಿ ಮಗದೊಂದು ಸಾರಿ, ಕಳೆದ ಬಾರಿ 50,000 ಆಚೆ ಈಚೆ ಸೋತಿದ್ದೆ, ಈ ಬಾರಿ ಮಗದೊಂದು ಸಾರಿ 3ನೇ ಬಾರಿಗೆ ಕಂಟೆಸ್ಟ್ ಮಾಡ್ತಿದ್ದಾರೆ. ಹಾಗಾದ್ರೆ ಅದು ಅವ್ರು ಗೆಲ್ಲೋಕೆ ಸಾಧ್ಯ ಆಗುತ್ತಾ? ಎಲ್ಲವೂ ಕೂಡ ಒಂದಷ್ಟು ಕ್ವಶನ್ ಮಾರ್ಕ್ ಇದೆ. ಮಾಜಿ ಮುಖ್ಯಮಂತ್ರಿಗಳ ಪುತ್ರ ಜಿದ್ದಾಜಿದ್ದಿನ ಕಣ ಹೇಗಿದೆ ಇಲ್ಲಿ ನೋಡಿ, ರಿಪೋರ್ಟ್ ಇಲ್ಲಿದೆ. ಶಿವಮೊಗ್ಗ ಲೋಕಸಭಾ ಚುನಾವಣೆಗೆ ಸಜ್ಜಾಗಿದೆ. ಇದುವರೆಗಿನ ಇತಿಹಾಸವನ್ನು ನೋಡಿದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಇದುವರೆಗೂ ಈ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ 18 ಚುನಾವಣೆಯಲ್ಲಿ 10 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿದೆ. ಇತ್ತೀಚೆಗೆ ನಡೆದಂಥ 6 ಚುನಾವಣೆಗಳಲ್ಲಿ ಸತತವಾಗಿ ಬಿಜೆಪಿ ಈ ಕ್ಷೇತ್ರವನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡಿದೆ. ಇತ್ತೀಚಿನ ದಿನಗಳಲ್ಲಂತೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆಯಾಗಿದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಈ ಬಾರಿಯ ಚುನಾವಣೆ ರಾಷ್ಟ್ರ ಮತ್ತು ರಾಜ್ಯದ ಗಮನವನ್ನು ತನ್ನೆಡೆಗೆ ಸೆಳೆದಿರುವಂಥ ಮುಖ್ಯವಾದ ಕಾರಣ, ಈ ಬಾರಿಯ ಸ್ಪರ್ಧೆಯ ಕಣದಲ್ಲಿರ್ತಕ್ಕಂಥವರು ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು. ಕ್ಷೇತ್ರದ ಇತಿಹಾಸದ ಹತ್ರ ನಾವೀಗ ಒಂದು ರೌಂಡ್ ಹೋಗ್ತೀವಿ. ಹೌದ್ರಿ, ಮತ್ತೊಮ್ಮೆ ಮಾಜಿ ಸಿಎಂ ಪುತ್ರರ ಕಾದಾಟಕ್ಕೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವೇದಿಕೆ ಆಗ್ತಾ ಇದೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಈ ಕ್ಷೇತ್ರದಲ್ಲಿ ಇವತ್ತು ಸ್ಪರ್ಧೆ ಮಾಡೋದಕ್ಕೆ ಅಭ್ಯರ್ಥಿಗಳೇ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಜೆಪಿಯಿಂದ BS ಯಡಿಯೂರಪ್ಪ ಪುತ್ರ ರಾಘವೇಂದ್ರ ಕಣದಲ್ಲಿದ್ರೆ, ದೋಸ್ತಿ ಅಭ್ಯರ್ಥಿಯಾಗಿ JDSನಿಂದ ಮಧು ಬಂಗಾರಪ್ಪ ಕಣಕ್ಕಿಳಿದಿದ್ದಾರೆ. 6 ತಿಂಗಳ ಹಿಂದೆಯಷ್ಟೇ ನಡೆದ ಉಪಚುನಾವಣೆಯಲ್ಲಿ ಮಾಜಿ ಸಿಎಂ BS ಯಡಿಯೂರಪ್ಪ ಪುತ್ರ ರಾಘವೇಂದ್ರ ಗೆದ್ದಿದ್ರು. ಆದ್ರೆ ಕೇವಲ 50,000 ಮತಗಳ ಅಂತರದಲ್ಲಿ ಸೋತಿದ್ರಿಂದ ಈ ಸಲ ಹೆಂಗಾದ್ರೂ ಮಾಡಿ ಗೆಲ್ಬಹುದು ಅಂತ ಮಧು ಬಂಗಾರಪ್ಪ ವಿಶ್ವಾಸದಲ್ಲಿದ್ದಾರೆ. ನೀವು ನೋಡುವಂತೆ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ದಂತಹ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇವತ್ತು ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯೇ ಇಲ್ಲದಂಥ ಪರಿಸ್ಥಿತಿಗೆ ತಲುಪಿದೆ. ಅನಿವಾರ್ಯವಾಗಿ ಈ ಕ್ಷೇತ್ರವನ್ನು JDSಗೆ ಬಿಟ್ಕೊಟ್ಟಿದೆ. JDSನ ಮಧು ಬಂಗಾರಪ್ಪ ಅವ್ರನ್ನ ಗೆಲ್ಲಿಸೋದಕ್ಕೋಸ್ಕರ ಇಡೀ ಸರ್ಕಾರವೇ ಇಲ್ಲಿ ಬಂದಿತ್ತು. ಅದರ ಜೊತೆಗೆ ಮುಖ್ಯವಾಗಿ ದೇವೇಗೌಡರ ಕುಟುಂಬವೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇತ್ತು ಅಂದರೆ ತಪ್ಪಾಗಲಾರದು. ಸುಮಾರು 2 ಡಜನ್ ಮಂತ್ರಿಗಳು, ಶಾಸಕರು ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಬೇರೆ ಬೇರೆ ತಾಲೂಕುಗಳಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಆವರಿಸಿಕೊಂಡು ಚುನಾವಣಾ ರಣತಂತ್ರ ರೂಪಿಸಿದರು. ಇದೆಲ್ಲದರ ಮುಖ್ಯವಾಗಿ ಈ ಟ್ರಬಲ್ ಶೂಟರ್ DK ಶಿವಕುಮಾರ್ ಮತ್ತು DK ಸುರೇಶ್ ಅವರು ಕ್ಷೇತ್ರದಲ್ಲಿದ್ದು ಮಧು ಬಂಗಾರಪ್ಪ ಅವ್ರನ್ನ ಗೆಲ್ಲಿಸೋದಕ್ಕೆ ರಣತಂತ್ರಗಳನ್ನು ಹೂಡಿದ್ರು. ಈ ಬಾರಿಯ ಚುನಾವಣಾ ಕಣ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು, ಬಿಜೆಪಿಯ BY ರಾಘವೇಂದ್ರ ಹಾಗೂ ಕಾಂಗ್ರೆಸ್ JDS ಮೈತ್ರಿಕೂಟದ ಮಧು ಬಂಗಾರಪ್ಪ ನಡುವಿನ ಸ್ಪರ್ಧೆ ಎಂಬಂತೆ ಮೇಲ್ನೋಟಕ್ಕೆ ಕಂಡು ಬಂದು ಕೂಡ ಕ್ಷೇತ್ರದಲ್ಲಿ ಅಪಾರ ಒಳಸುಳಿಗಳಿವೆ. ಮುಖ್ಯವಾಗಿ ಮೈತ್ರಿ ಸರ್ಕಾರವನ್ನ ಆರಂಭದಿಂದಲೇ ಕಾಡ್ತಾ ಇರೋ ಯಡಿಯೂರಪ್ಪ ಅವರನ್ನ ಅವರಲ್ಲೇ ಸೋಲಿಸಬೇಕು, ಮುಖಭಂಗ ಮಾಡಬೇಕು ಅನ್ನೋದು ಸಿಎಂ ಕುಮಾರಸ್ವಾಮಿ ಹಾಗೂ DK ಶಿವಕುಮಾರ್ ತಂತ್ರಗಾರಿಕೆ. ಹೀಗಾಗಿಯೇ ಸಮ್ಮಿಶ್ರ ಸರ್ಕಾರದ ಡಜನ್ ಗಟ್ಟಲೆ ಮಂತ್ರಿಗಳು, ಶಾಸಕರು ಈ ಕ್ಷೇತ್ರದಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ. ಸ್ವತಃ ಸಿಎಂ ಕುಮಾರಸ್ವಾಮಿ, ಮಾಜಿ ಪ್ರಧಾನಿ ದೇವೇಗೌಡ, DK ಶಿವಕುಮಾರ್ ಇನ್ನಿತರರು ಕೂಡ ಆ ಕ್ಷೇತ್ರದಲ್ಲಿ ಇದ್ದು ರಣತಂತ್ರವನ್ನ ರೂಪಿಸಿದ್ದಾರೆ. ಅಲ್ಲದೆ ಭದ್ರಾವತಿಯಲ್ಲಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಮತ್ತು ಅಪ್ಪಾಜಿ ಗೌಡ ನಡುವಿನ ಸಂಧಾನ ಮೈತ್ರಿಗೆ ಬಲ ತುಂಬಿದೆ. ದೋಸ್ತಿಗಳು ಒಟ್ಟಾಗಿ ಹಿಂಗ್ ಪ್ಲಾನ್ ಮಾಡ್ಕೊಳ್ತಾ ಇದ್ರೆ ಬಿಜೆಪಿ ಮತ್ತು ಯಡಿಯೂರಪ್ಪ ಟೀಮ್ ಸುಮ್ ಕೂತಿಲ್ಲ. ರಾಜ್ಯದಾದ್ಯಂತ ಬಿಜೆಪಿ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು, ಸ್ವಕ್ಷೇತ್ರದಲ್ಲಿ ಮಗ ಗೆಲ್ಲಬೇಕು ಅಂತ 2 ಒತ್ತಡಗಳಲ್ಲಿ ಯಡಿಯೂರಪ್ಪ ಟೀಮ್ ಕೆಲಸ ಮಾಡ್ತಿದೆ. ಈ ಚುನಾವಣೆಯಲ್ಲಿ ಸಾಧನೆ ಕಳಪೆಯಾದ್ರೆ ಪಕ್ಷದಲ್ಲೇ ಮೂಲೆ ಗುಂಪಾಗೋ ಅಪಾಯ ಕೂಡ ಯಡಿಯೂರಪ್ಪ ಅವರನ್ನ ಕಂಗೆಡಿಸ್ಬಿಟ್ಟಿದೆ. ಇವೆಲ್ಲಾ ಕಾರಣಗಳಿಂದ ಯಡಿಯೂರಪ್ಪ ತಮ್ಮೆಲ್ಲಾ ರಾಜಕೀಯ ಜಾಣ್ಮೆಯನ್ನ ಇಲ್ಲಿ ಪಣಕ್ಕೆ ಇಟ್ಟು ಮಗನನ್ನ ಗೆಲ್ಲಿಸೋದಕ್ಕೆ ರಣತಂತ್ರ ಹೂಡಿದ್ದಾರೆ. ಇನ್ನು ಕ್ಷೇತ್ರದಲ್ಲಿ 12 ಮಂದಿ ಅಭ್ಯರ್ಥಿಗಳು ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಹೀಗೆ
ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ BY ರಾಘವೇಂದ್ರ ಅವರ ಸೋಲಿನ ಮೂಲಕ ಯಡಿಯೂರಪ್ಪ ಅವರಿಗೆ ಸೋಲಿನ ರುಚಿಯನ್ನು ಕಾಣಿಸ್ಬೇಕು. ಯಡಿಯೂರಪ್ಪ ಅವರು ಸೋತ್ರೆ ಮೈತ್ರಿ ಸರ್ಕಾರಕ್ಕೆ ಯಾವುದೇ ಅಡ್ಡಿ ಆತಂಕ ಇಲ್ಲದಂತೆ ಇನ್ನು ಉಳಿದ ಅವಧಿಯನ್ನು ಕಳಿಬಹುದು ಅನ್ನೋದು ಮೈತ್ರಿಕೂಟದ ಒಂದು ತಂತ್ರಗಾರಿಕೆ. ಕಳೆದ ವಿಧಾನಸಭಾ ಚುನಾವಣೆ, ಕಳೆದ ಲೋಕಸಭಾ ಉಪಚುನಾವಣೆಯಲ್ಲೂ ಕೂಡ ಸೋಲಿನ ರುಚಿ ಉಂಡ ಮಧು ಅವರ ರಾಜಕೀಯ ಭವಿಷ್ಯನ ನಿರ್ಧಾರ ಮಾಡೋದು ಈ ಚುನಾವಣೆ ಆಗುತ್ತೆ. ಈ ಕಾರಣದಿಂದ ಮಧು ಬಂಗಾರಪ್ಪ ಅವರಿಗೆ ಸೋಲಿನ ರುಚಿಯನ್ನು ಕಾಣಿಸಲೇಬೇಕು ಅನ್ನೋದು BJPಯ ತಂತ್ರಗಾರಿಕೆ, BJPಯ ಉದ್ದೇಶ. ಆದರೆ BJPಗೆ ಸಪೋರ್ಟಿವ್ ಆಗಿ ಮೋದಿ ಮತ್ತು ಯಡಿಯೂರಪ್ಪ ಅವರ ಮುಖ ಇದ್ದರೆ, ಇಲ್ಲಿ ಮಧು ಬಂಗಾರಪ್ಪ ಅವರಿಗೆ ಸಮ್ಮಿಶ್ರ ಸರ್ಕಾರದ ಸಾಧನೆಗಳು, ಕುಮಾರಸ್ವಾಮಿ ಅವರ ಕೊಡುಗೆಗಳು ಮತ್ತು ಅದೇ ರೀತಿ ಸಿದ್ದರಾಮಯ್ಯ ಅವರ ಕೊಡುಗೆಗಳನ್ನು ಅವರು ಜನರ ಮುಂದಿಟ್ಕೊಂಡು ಚುನಾವಣೆಯನ್ನು ಎದುರಿಸೋಕ್ಕೆ ಹೋಗಿದ್ದಾರೆ. ಇದು ಎಲ್ಲದೂ ಕೂಡ ಯಾರು ಮೋದಿ ಮೇಲೋ, ಸಿದ್ದರಾಮಯ್ಯ ಮೇಲೋ, ಕುಮಾರಸ್ವಾಮಿ ಮೇಲೋ ಮೈತ್ರಿಕೂಟ ವರ್ಸಸ್ ಮೋದಿ, ಈ ಇವೆರಡರ ನಡುವಿನ ಹಣಾಹಣಿನಲ್ಲಿ ಮತದಾರ ಯಾರಿಗೆ ತನ್ನ ಪ್ರತಿನಿಧಿ ಅಂತ ಯಾರನ್ನ ಆಯ್ಕೆ ಮಾಡ್ತಾನೆ ಅನ್ನೋದು ಇವತ್ತು ನಿರ್ಧಾರ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಸತೀಶ್ ನಾಯಕ್ ಜೊತೆ ಹಾಲಸ್ವಾಮಿ ಅರಸ್, ಪಬ್ಲಿಕ್ ಟಿವಿ, ಶಿವಮೊಗ್ಗ. ಇಲ್ಲಿ ಒಟ್ಟು 16,75,975 ಮತದಾರರಿದ್ದು 8,31,185 ಮಂದಿ ಪುರುಷರಿದ್ದಾರೆ. ಇನ್ನು 8,44,740 ಮಂದಿ ಮಹಿಳಾ ಮತದಾರರು ಹಕ್ಕನ್ನು ಹೊಂದಿದ್ದಾರೆ. ಕ್ಷೇತ್ರದಲ್ಲಿ 2,021 ಮತಗಟ್ಟೆಗಳಿದ್ದು 284 ಅತಿ ಸೂಕ್ಷ್ಮ ಹಾಗೂ 437 ಸೂಕ್ಷ್ಮ ಮತಗಟ್ಟೆಗಳಿವೆ. ಇನ್ನು 1,300 ಸಾಮಾನ್ಯ ಮತಗಟ್ಟೆಗಳಿವೆ. ಮತದಾನಕ್ಕೆ ಎಲ್ಲಾ ಸಿದ್ಧತೆ ನಡೆದಿದ್ದು ಮತದಾರ ಅಭ್ಯರ್ಥಿಗಳ ಭವಿಷ್ಯವನ್ನ ಮತಗಟ್ಟೆಯಲ್ಲಿ ಭದ್ರಪಡಿಸುತ್ತಿದ್ದಾರೆ. ಹಾಲಸ್ವಾಮಿ, ಶಿವಮೊಗ್ಗ.